ನಮಸ್ತೆ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಗೆ ನಾವು ಮನೆಯಲ್ಲೇ ಕುಳಿತು ಕೇವಲ 2 ನಿಮಿಷದಲ್ಲಿ ಹೇಗೆ ಅರ್ಜಿಯನ್ನು ಹಾಕಬಹುದೆಂದು ತಿಳಿಸುತ್ತಿದ್ದೇನೆ. ಇದಕ್ಕೆ ಬೇಕಾಗುವ ದಾಖಲೆಗಳು: ಒಂದು ಆಧಾರ್ ಕಾರ್ಡ್ ನಂಬರ್ ಬೇಕು, ಇನ್ನೊಂದು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅದರೊಂದು ಕಾಪಿ ಬೇಕು, ಮತ್ತೊಂದು ನಮ್ಮದು ಫೋನ್ ನಂಬರ್, ನಾವು ಯಾವುದರಲ್ಲಿ ನೋಂದಾಯಿಸಿದ್ದೇವೆ ಅಲ್ವಾ ಅದು ಫೋನ್ ನಂಬರ್ ಅಗತ್ಯವಿದೆ. ಮೊಬೈಲ್ ನಂಬರ್ ಯಾಕಂದರೆ ಆ ಮೊಬೈಲ್ ನಂಬರಿಗೆ ಸೇವಾ ಸಿಂಧಿಂದ OTP ಬರ್ತದೆ. ಆ OTPಯನ್ನು ಸರಿಯಾಗಿ ಇಲ್ಲಿ ಎಂಟರ್ ಮಾಡಿದರೆ ಮಾತ್ರ ನಮ್ಮದು ಇದು ಅರ್ಜಿ ಅಕ್ಸೆಪ್ಟ್ ಆಗ್ತದೆ, ಇಲ್ಲದಿದ್ದರೆ ಅದು ನಮ್ಮ ಮುಂದಿನ ಪ್ರೊಸೀಜರಿಗೆ ಹೋಗುವುದಿಲ್ಲ. ನಾವು ಯಾವ URL ಅಥವಾ ವೆಬ್ಸೈಟಿಗೆ ಹೋಗಿ ನೋಂದಾಯಿಸಬೇಕೆಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅದು ಇಲ್ಲಿ ನೋಡಿ ಯಾವುದಂತ, sevasindu.gs.karnataka.gov.in ಈ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬಹುದು. ಅಂದರೆ ಇನ್ನೊಂದು ನೀವು ಗಮನಿಸಬೇಕಾದ ಅಂಶ ಏನೆಂದರೆ, ನೀವು ಈ ಅರ್ಜಿಯನ್ನು ಗೂಗಲ್ ಕ್ರೋಮ್ಗಿಂತ ಮೊಜಿಲ್ಲಾ ಫೈರ್ಫಾಕ್ಸ್ ವೆಬ್ ಬ್ರೌಸರಲ್ಲಿ ಹಾಕಿದರೆ ಬಹಳ ಒಳ್ಳೆಯದು ಮತ್ತು ಬೇಗನೆ ಆಗ್ತದೆ. ಯಾಕೆಂದರೆ ನೀವು ಅದನ್ನು ಗೂಗಲ್ ಕ್ರೋಮಲ್ಲಿ ಹಾಕಿದರೆ ಅಲ್ಲಿ ಸ್ವಲ್ಪ ಫೀಲ್ಡ್ ಎಂಟರ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕಾಗಿ ನೀವು ಮೊಜಿಲ್ಲಾ ಫೈರ್ಫಾಕ್ಸಿಗೆ ಹೋಗಿ ಅರ್ಜಿಯನ್ನು ಹಾಕ್ಬಹುದು. ಮತ್ತು ಅರ್ಜಿಯನ್ನು ಹೇಗೆ ಹಾಕಬಹುದೆಂದು ನಾನೀಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸಲಿದ್ದೇನೆ. ಇಲ್ಲಿ ಗೃಹ ಜ್ಯೋತಿ ಅಂತ ಕ್ಲಿಕ್ ಮಾಡಿದರೆ ಆಗ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಇಂಗ್ಲೀಷ್ ಬೇಕಾದ ಇಂಗ್ಲೀಷ್, ಕನ್ನಡ ಕನ್ನಡ, ನಮಗೆ ಬೇಕಾದ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬಹುದು. ಮತ್ತು ಇಲ್ಲಿ ಎಸ್ಕಾಂ ಆಯ್ಕೆ ಅಂತ ಉಂಟು. ಎಸ್ಕಾಂ ಹೇಳಿದರೆ ನಮ್ಮ ಮನೆ ಯಾವ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ ನಾವಿಲ್ಲಿ ಎಂಟರ್ ಮಾಡಬೇಕು. ನಾವು ಇದನ್ನು ನಮ್ಮ ಕರೆಂಟ್ ಬಿಲ್ಲಲ್ಲಿ ನೋಡಿದರೆ ಗೊತ್ತಾಗ್ತದೆ. ಹೆಚ್ಚಿನ ನಮ್ಮ ಮಂಗಳೂರು ಸೈಡಲ್ಲಿ ಇರೋದು ಹೆಚ್ಚು ಮೆಸ್ಕಾಂ ಎಂಟರ್ ಮಾಡಿ, ಮತ್ತು ಅಕೌಂಟು ID ಅಥವಾ ಕನೆಕ್ಷನ್ ID ಅಂದರೆ ನಮ್ಮ ಬಿಲ್ಲಲ್ಲಿ ಕನ್ಸ್ಯೂಮರ್ ID ಅಂತ ನಂಬರ್ ಉಂಟು, ಅಂದರೆ 211 ಸ್ಟಾರ್ಟ್ ಆಗುವುದು ನಂಬರ್ ಉಂಟು, ನಮ್ಮ ಕನ್ಸ್ಯೂಮರ್ ID ಅಂತ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ. ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಿದರೆ ಆಗ ಅಕೌಂಟ್ ಹೋಲ್ಡರ್ ನೇಮ್ ಅಂದರೆ ಹೆಸರು ಮತ್ತು ಅಡ್ರೆಸ್ ಉಂಟಲ್ಲ, ಎರಡು ಕೂಡ ಆಟೋಮೆಟಿಕ್ ಆಗಿ ಅದರಷ್ಟೇ ಡಿಸ್ಪ್ಲೇ ಆಗ್ತದೆ. ಅದನ್ನು ನಾವು ಅಲ್ಲಿ ಎಂಟರ್ ಮಾಡಬೇಕಂತ ಇಲ್ಲ. ಮತ್ತಿಲ್ಲಿ ಟೈಪ್ ಆಫ್ ಆಕ್ಯುಪೆನ್ಸಿ ಅಂದರೆ ನಾವು ಓನರ ಅಥವಾ ಟೆನೆಂಟ್ ಅಂದರೆ ಓನರ್ ಆದರೆ ಓನರ್, ಇಲ್ಲದಿದ್ದರೆ ಬಾಡಿಗೆಯವರಾದರೆ ಇಲ್ಲಿ ಟೆನೆಂಟ್ ಅಂತ ಹಾಕಬೇಕು. ನೋಡಿ, ಇಲ್ಲಿ ಮಾಲೀಕ ಅಥವಾ ಬಾಡಿಗೆದಾರ ಅಂತ ನಾವಿಲ್ಲಿ ನಮೂದಿಸಬೇಕು. ಅದಾದಮೇಲೆ ಆಧಾರ್ ಸಂಖ್ಯೆ ನಮ್ಮದು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಇಲ್ಲಿ. ಆಗ ಅರ್ಜಿದಾರರ ಹೆಸರು ಆಟೋಮೆಟಿಕ್ ಆಗಿ ಬರುತ್ತೆ. ಅದಾದಮೇಲೆ ನಾವಿಲ್ಲಿ ಸಂವಹನಕ್ಕಾಗಿ ದೂರವಾಣಿ ಸಂಖ್ಯೆ ಅಂದರೆ ಯಾವ ಮೊಬೈಲ್ ನಂಬರ್ ಬೇಕು ಅದನ್ನು ಕೂಡ ಇಲ್ಲಿ ನಾವು ಎಂಟರ್ ಮಾಡಬೇಕು. ನಾವಿಲ್ಲಿ ಎಲ್ಲ ಫೀಲ್ಡ್ ಎಂಟರ್ ಮಾಡಿ ಆದಮೇಲೆ ಇಲ್ಲಿ ಎಗ್ರಿ ಅಂತ ಕ್ಲಿಕ್ ಮಾಡಬೇಕು. ಇದೊಂದು ಕ್ಲಿಕ್ ಮಾಡೋದು ಮರೆಯದಿರಿ. ನಿಮ್ಮ ಮೊಬೈಲಿಗೆ ಆಗ OTP ಬರುತ್ತೆ. ಆ OTPಯನ್ನು ಇಲ್ಲಿ ಸರಿಯಾಗಿ ನಮೂದಿಸಬೇಕು. ಮತ್ತು ವ್ಯಾಲಿಡೇಟ್ ಕೊಡಬೇಕು. ಆಗ ಇಲ್ಲಿ ಇನ್ನೊಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ವೆರಿಫೈಡ್. ಓಕೆ ಕೊಡಬೇಕು. ಓಕೆ ಕೊಟ್ಟು ಇಲ್ಲಿ ಕಾಣಿಸಲಾದ ಕ್ಯಾಪ್ಚಾ ನಂಬರನ್ನು ನಾವು ಸರಿಯಾಗಿ ಇಲ್ಲಿ ಕೆಳಗೆ ಕೊಟ್ಟ ಬಾಕ್ಸಿನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಕೊಡಬೇಕು.
ಆಗ ಸಬ್ಮಿಟ್ ಬಟನ್ ಕೊಟ್ಟಾಗ ನಾವು ಹಾಕಿದ ಅರ್ಜಿ ಅದು ಪ್ರೊಸೆಸ್ ಆಗ್ತಾ ಉಂಟು ನೋಡಿ ಇಲ್ಲಿ. ನೋಡಿ ಆಗ ಇಲ್ಲಿ ನೋಡಿ ಅದು ಪ್ರೊಸೆಸ್ ಆಗಿ ಇಲ್ಲಿ ನೋಡಿ ಎಲ್ಲ ಬಂತು. ಅಪ್ಲಿಕೇಶನ್ ನಾಟ್ ಯೆಟ್ ಸಬ್ಮಿಟೆಡ್, ಟು ಪ್ರೊಸೀಡ್ ಕ್ಲಿಕ್ ಆನ್ ದ ಅಪ್ರೋಪ್ರಿಯೇಟ್ ಬಟನ್ ಅವೈಲೇಬಲ್ ಎಟ್ ದ ಬಾಟಮ್ ಆಫ್ ದ ಪೇಜ್ ಅಂತ ಬರ್ತಾ ಉಂಟು ನೋಡಿ. ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ, ಅಡ್ರೆಸ್, ವಿಳಾಸ, ಮೊಬೈಲ್ ನಂಬರ್ ಎಲ್ಲ ಬಂದು ಡಿಕ್ಲರೇಷನ್, ಅಡಿಷನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನಾವು ಯಾವಾಗ ಅರ್ಜಿ ಹಾಕಿದ ಟೈಮಿಂಗ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಎಂಟರ್ ಮಾಡಿದ ನಮ್ಮ ವಿವರಗಳು ಸರಿಯಾಗಿ ಇದ್ದಲ್ಲಿ ನಾವು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬಹುದು, ಇಲ್ಲದಿದ್ದರೆ ಎಡಿಟ್ ಮಾಡಬಹುದು. ಬೇಡ ಅಂದರೆ ಕ್ಯಾನ್ಸಲ್ ಕೊಟ್ಟರೆ ನಾವು ಬ್ಯಾಕ್ ಹೋಗ್ತೇವೆ. ನಮ್ಮದು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಉಂಟು, ಹಾಗಾಗಿ ನಾನೀಗ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಈಗ ಸ್ವೀಕೃತಿ ಅಂತ ಒಂದು ಬಂತು. ಇಲ್ಲಿ ಇಲಾಖೆ ಹೆಸರು, ಅರ್ಜಿಯ ಸಂಖ್ಯೆ, ಅರ್ಜಿಯ ದಿನಾಂಕ, ವಿನಂತಿಸಿದ ಯೋಜನೆ ಯಾವುದೆಂದು, ಅರ್ಜಿದಾರರ ಹೆಸರು, ಅವರ ವಿಳಾಸ, ಅರ್ಜಿ ಶುಲ್ಕ ಅನ್ವಯಿಸುವುದಿಲ್ಲ, ಅಂದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಇದನ್ನು ನಾವು ಸರಿಯಾಗಿ ಗಮನಿಸಬೇಕು. ಮತ್ತು ಸೇವಾ ಶುಲ್ಕ ಅದು ಕೂಡ ಇಲ್ಲ. ಅದಾದಮೇಲೆ ನಾವಿಲ್ಲಿ ಎಕ್ಸ್ಪೋರ್ಟ್ ಟು PDF ಕೊಡಬೇಕು. ಎಕ್ಸ್ಪೋರ್ಟ್ ಟು PDF ಕೊಟ್ಟರೆ ನೋಡಿ ವೀಕ್ಷಕರೇ, ಇಲ್ಲಿ ಇದು PDF ಫಾರ್ಮ್ಯಾಟಲ್ಲಿ ನಾವು ಹಾಕಿದ ಅರ್ಜಿ ಸೇವ್ ಆಗಿದೆ. ಈಗ ನಾನು ಓಪನ್ ಮಾಡ್ತೇನೆ. ನೋಡಿ, ಕರ್ನಾಟಕ ಸರ್ಕಾರ ಸ್ವೀಕೃತಿ ಇಂಧನ ಇಲಾಖೆ, ಇಲ್ಲಿ ಹೆಸರೆಲ್ಲ ಬಂದು ನಮ್ಮದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಫೋಟೋ ಸಮೇತ ಇದು ಸೇವ್ ಆಗಿದೆ. ಇದನ್ನು ಬೇಕಾದಿದ್ದರೆ ನಾವಿಲ್ಲಿ ಪ್ರಿಂಟ್ ಕೊಟ್ಟರೆ ನಮಗೆ ಪ್ರಿಂಟ್ ಸಿಗುತ್ತೆ. ಮತ್ತೊಂದು ಗಮನಿಸಬೇಕಾದ ಅಂಶ ಏನೆಂದರೆ, ನಾವು ದಿನದ ಸಮಯ ಅಂದರೆ ಬೆಳಿಗ್ಗೆ ಒಂದು 8ರಿಂದ ಸಂಜೆ ಒಂದು 5-6 ಗಂಟೆ ಒಳಗೆ ಎಲ್ಲ ಸೈಬರ್ ಮತ್ತು ಎಲ್ಲ ಸೇವಾ ಸಿಂಧು ಆಫೀಸ್ ಎಲ್ಲ ಫುಲ್ಲಾಗಿರುವುದರಿಂದ ಅಲ್ಲಿ ಎಲ್ಲರೂ ಈ ಅರ್ಜಿ ಹಾಕಲು ಪ್ರಯತ್ನಿಸುವುದರಿಂದ ಸರ್ವರ್ ಸ್ಲೋ ಆಗಿ ನಮ್ಮ ಅರ್ಜಿ ಸ್ವೀಕರಿಸುವುದು ಡೌಟು. ಆಗಿರುವಾಗ ನಾವು ಸಂಜೆ 6 ಗಂಟೆಯ ನಂತರ ಬೆಳಿಗ್ಗೆ 8 ಗಂಟೆಯ ಒಳಗಡೆ ನಾವು ಪ್ರಯತ್ನಿಸಿದರೆ ಒಳ್ಳೆಯದು. ಈ ಅರ್ಜಿಗೆ ಸಂಬಂಧಿಸಿದ ವೆಬ್ಸೈಟ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮೂದಿಸುತ್ತೇನೆ. ನೀವು ಅಲ್ಲಿಂದ ನಿಮಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.